ಹಲೋ ಎವ್ರಿವನ್, ನಾನು ನಿಮ್ಮ ವಿಶ್ಕ್ಯಾಂಗ್. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಕಾಫಿ ಲೋಟ ಇರುತ್ತೆ. ಆ ಕಾಫಿ ಲೋಟನ ನೀವು ಭದ್ರವಾಗಿ ನೋಡ್ಕೊತಾ ಇರ್ತೀರ. ಅದು ಮಣ್ಣಲ್ಲಿ ಬೆಳೆದಂಗೆ, ಏಟಾಗ್ದಂಗೆ, ತೂತಾಗ್ದಂಗೆ ನೋಡ್ಕೊತಾ ಇರ್ತೀರ. ಆ ಗ್ಲಾಸ್ಗೆ ಕಾಫಿ ಹುಯ್ಯೋ ತನಕ ಅಷ್ಟೇ. ಆ ಗ್ಲಾಸ್ಗೆ ಕಾಫಿ ಹುಯ್ದು ಮುಗಿಸಿದ ನಂತರ ಅದನ್ನು ಮುದುರಿಸಿ ಡಸ್ಟ್ಬಿನ್ ಹಾಕ್ಬಿಟ್ಟು ಒಯ್ತಾ ಇರ್ತೀರ. ಅದೇ ಥರ ನಿಮ್ಮನ್ನು ಜಸ್ಟ್ ಅವ್ರು ಯೂಸಿಗೆ ಮಾತ್ರ ಯೂಸ್ ಮಾಡಿ ನಿಮ್ಮನ್ನ ಡಸ್ಟ್ಬಿನ್ ಥರ ಯೂಸ್ ಮಾಡ್ಬಿಟ್ಟು ಒಯ್ತಾ ಇರ್ತಾರೆ. ಆ ಥರ ನೀವು ಆಗಬಾರ್ದು. ಆ ಥರ ಯಾರು ನಿಮ್ಮನ್ನ ಯೂಸ್ ಮಾಡ್ಬೇಕಂತ ಹೆಂಗೆ ಕಂಡಿಡಿದಂತ ಬನ್ನಿ ನೋಡೋದ. ಒಂದು ಕತೆ ಹೇಳ್ಬೇಕು ನಿಮ್ಗೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಕತೆ ಹೇಳ್ತೀನಿ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವರು ಚಿಕ್ಕ ವಯಸ್ಸಿನ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅವರು ಇಬ್ಬರು ಫ್ರೆಂಡ್ಸ್ ಇರ್ತಾರಲ್ವ, ಅವರು ಒಟ್ಟಿಗೆ ಮಾತಾಡ್ತಾ ಹೋಯ್ತಾ ಇರ್ತಾರೆ. ಚೆನ್ನಾಗೇ ಮಾತಾಡ್ತಿರ್ತಾನೆ ಒಬ್ಬ ಹುಡುಗ. ಅದೇ ಇನ್ನೂ 4 ಜನ ಹುಡುಗರ ಜೊತೆ ಸೇರ್ಕೊಂಡಾಗ ಆ ಹುಡುಗನ್ನ ಒಬ್ಬ ಫ್ರೆಂಡ್ ಇರ್ತಾನಲ್ವ, ಅವನ್ನ ರೇಗಿಸೋದು, ಬೈಯೋದು, ಗೇಲಿ ಮಾಡೋದು, ರ್ಯಾಗಿಂಗ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಇದೇ ನೀವು ನಮ್ಮ ಜೊತೆ ಇದ್ದಾಗ ಚೆನ್ನಾಗಿ ಮಾತಾಡ್ತಾನೆ, ಅವ್ರ ಜೊತೆ ಸೇರ್ಕೊಂಡು ಕಿಂಡಲ್ ಮಾಡ್ತಾನೆ ಅಂತ ಅವನು ಅವ್ನ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಅವ್ರ ಅಪ್ಪ ಬಂದ್ಬಿಟ್ಟು ಅವಾಗ ಏನು ಕಳ್ದಿತ್ತು ಅಂತ ಕೇಳಿದಾಗ, ಈ ಥರ ಫ್ರೆಂಡು ಈ ಥರ ಎಲ್ಲ ನನ್ನ ಜೊತೆಲೇ ಇರ್ತಾನೆ, ಆಮೇಲೆ ಇನ್ನೊಬ್ರ ಜೊತೆ ಸೇರ್ಕೊಂಡು ನನಗೂ ರೇಗಿಸ್ತಾನೆ ಅಂತ ಹೇಳ್ತಾನೆ. ಅವಾಗ ಅವ್ರ ಅಪ್ಪ ಹೇಳ್ತಾರೆ, ನಿನಗೊಂದು ಕೆಲಸ ಹೇಳ್ತೀನಿ, ಕೆಲಸ ಮಾಡು ಅಂತ. ಅವನಿಗೆ ಕೇಳ್ತಾನೆ, ಸರಿ ಮಾಡ್ತೀನಿ ಅಂತ. ಅವ್ರ ಅಪ್ಪ ಒಂದು ಕಲ್ಲು ಕೊಡ್ತಾರೆ ಅವನಿಗೆ. ಈ ಕಲ್ಲು ತಗೊಂಡೋಗಿ ಒಂದು ಸಂತೆಯಲ್ಲಿ ಕೂತ್ಕೋ, ಏನೂ ಮಾತಾಡಲೇ ಬೇಡ, ಆ ಕಲ್ಲು ಒಂದು ಜಾಗದಲ್ಲಿ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರು, ಏನೂ ಮಾತಾಡೋಕೋಬೇಡ ಅಂತ. ಅವನು ತಗೊಂಡೋಗಿ ಸಂತೆಯಲ್ಲಿ ಇಟ್ಬಿಟ್ಟು ಕಲ್ಲನ್ನು ಕೂತಿರ್ತಾನೆ. ಆವಾಗ ಒಂದು ಅಜ್ಜಿ ಬರ್ತಾರೆ ಸುಮಾರು ಹೊತ್ತಾದ್ಮೇಲೆ. ಅವರು ಈ ಕಲ್ಲು ಎಷ್ಟಂತ ಕೇಳ್ತಾರೆ. ಯಾರು ಅಲ್ಲಿ ತನಕ ಮಾಡಿರಲ್ಲ. ಆವಾಗ ಅಜ್ಜಿ ಕೇಳ್ತಾರೆ, ಕಲ್ಲು ಎಷ್ಟಂತ. ಅವ್ರ ಅಪ್ಪ ಹೇಳ್ತಾರೆ, ಕೈಯಲ್ಲಿ ಬರೀ 2 ಮಾಡ್ತಿರ್ತು ಅಂತ. ಆವಾಗ ಅಜ್ಜಿ ಹೇಳ್ತಾರೆ, ಅವನು ಆ ಗಂಟೆ ಕಡಿಕೊಂಡು ಮನೆಗೆ ಹೋಗಿ ಅವ್ರ ಅಪ್ಪ ಬಂದು ಅಜ್ಜಿ ಕಲ್ಲಿಗೆ 20 ರೂಪಾಯಿ ಕೊಡೋರು. ಸರಿ, ಇವಾಗ ಸಂಜೆಯಲ್ಲಿ ಕೊಟ್ಟಿಲ್ವಾ, ಅದ್ರ ಬಗ್ಗೆ ನ್ಯೂಸ್ ಅಂತ ಹೋಗಿ ಕ್ಲೀನಾಗಿ ರೆಪ್ರೆಸೆಂಟೇಷನ್ ಮಾಡಿ ಬೋರ್ಡಲ್ಲಿ ಬರ್ದಾಕು, ಈ ಸ್ಟೋನು ತುಂಬ ಲಕ್ಕಿ ಸ್ಟೋನು, ಈ ಸ್ಟೋನ್ ಇದ್ರೆ ಎಲ್ಲರೂ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ದಾಕ್ಬಿಟ್ಟು ರೆಪ್ರೆಸೆಂಟೇಷನ್ ಇಟ್ಟು ಅಂತ ಹೇಳ್ತಾರೆ. ಸರಿ ಅಂತ ಅವನು ಹೋಗಿ ಅಲ್ಲಿ ಇಟ್ಟು ಕೂತಿರ್ತಾನೆ. ಆವಾಗ ಒಂದು ಮೆರ್ಸಿಡೀಸ್ ಕಾರಿಂದ ಇಬ್ಬರು ಇಳಿದು ಬರ್ತಾರೆ. ಬಂದ್ಬಿಟ್ಟು ಈ ಸ್ಟೋನ್ ನೋಡ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫು ಡಿಸ್ಕಸ್ ಮಾಡ್ತಾ ಇರ್ತಾರೆ ಆ ಬೋರ್ಡಲ್ಲಿ ಓದ್ಬಿಟ್ಟು. ಆವಾಗ ಮತ್ತೆ ಅವ್ರ ಅಪ್ಪ ಹೇಳ್ದಂಗೆ ಅವ್ನು ಬೆರಳು ತೋರಿಸ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಇದಕ್ಕೆ 20,000 ಕೊಡ್ತೀಯ ಅಂತ. ಅವನು ಫುಲ್ ಶಾಕು, ಏನಿದು ಈ ಕಲ್ಲಿಗೆ 20,000 ಕೊಡ್ತಾರ ಅಂತ. ಮತ್ತೆ ಅವ್ರ ಅಪ್ಪಂತ ಹೊಡೈತಾನೆ. ಅವ್ರ ಅಪ್ಪ ಹೇಳ್ತಾರೆ, ಮತ್ತು ಇವಾಗ ಇಲ್ಲಿಟ್ಟೆ ಅಲ್ವಾ, ನೆಕ್ಸ್ಟ್ ಎಡಜಾಗದಲ್ಲೂ ಗಿಡೋ, ಈ ಆಸ್ಟ್ರೇಜೆಲ್ಲ ನೋಡ್ತಾರಲ್ಲ ಅಲ್ಲೋಗಿಡು. ಆಮೇಲೆ ಈ ಕಲ್ಲು ತುಂಬ ಲಕ್ಕಿ ಸ್ಟೋನು, ಈ ಸ್ಟೋನ್ ಇದ್ದರೆ ಲೈಫ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಆ ಥರ ಬರೆದಿಡು ಅಂತ ಹೇಳ್ತಾರೆ. ಅವನು ಅದೇ ಥರ ಅಲ್ಲೋಗಿ ಕೂತಿರ್ತಾನೆ. ರೆಪ್ರೆಸೆಂಟೇಷನ್ ಮಾಡಿಬಿಟ್ಟು ಹೊರಗಡೆ ಕೂತಿರ್ತಾನೆ. ಅದರಲ್ಲಿ ಬರ್ದಾಕಿರ್ತಾನೆ, ಈ ಸ್ಟೋನು ಲೈಫ್ನೇ ಚೇಂಜ್ ಮಾಡುತ್ತೆ, ತುಂಬ ಲಕ್ಕಿ ಸ್ಟೋನ್ ಇದು ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಬರೋರೆಲ್ಲ ಈ ಸ್ಟೋನ್ ನೋಡ್ಕೊಂಡು ಈ ಸ್ಟೋನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ಕೂತಿರ್ತಾರಲ್ಲ ರಾಶಿಗಳವರು, ಅವ್ರ ತಗೋ ಕೇಳ್ತಾ ಇರ್ತಾರೆ. ನಿನ್ನಿಂದ ಅವರೆಲ್ಲ ಕೇಳಿದಾಗ ಸ್ಟೋನ್ ತಗೋಬೋದಾ ಅಂತ ಕೇಳಿದಾಗ ಓನರ್ ಬಂದ್ಬಿಟ್ಟು, ನಿನ್ನಿಂದ ನನ್ನ ವ್ಯಾಪಾರನೇ ಖಾಲಿ ಆಗಿಬಿಡುತ್ತೆ, ಈ ಸ್ಟೋನ್ಗೆ ನಾನೇ ತಗೋತೀನಿ, ಎಷ್ಟಾದರೂ ಹೇಳು ಅಂತ ಕೇಳ್ತಾರೆ. ಆವಾಗ ನಾನು ಬೆರಳೆ ತೋರಿಸ್ತಾನೆ. ಆವಾಗ ಅವ್ರು ಹೇಳ್ತಾರೆ, 2 ಲಕ್ಷ ಕೊಡ್ತೀನಿ, ಸ್ಟೋನನ್ನು ಕೊಟ್ಬಿಡು ಅಂತ ಹೇಳ್ತಾರೆ. ಆವಾಗ ಅವ್ನು ಫುಲ್ ಶಾಕ್, ಏನಿದು ನಾರ್ಮಲ್ ಕಲ್ಲಿಗೆ 2 ಲಕ್ಷ ಕೊಡ್ತಾರೆ ಅಂತ ಅವ್ರ ಅಪ್ಪಂತ ತಗೊಂಡು ಹೊಡೈತಾನೆ. ಆವಾಗ ಅವ್ರ ಅಪ್ಪ ಹೇಳ್ತಾರೆ, ಇದೇ ಥರ ಲೈಫಲ್ಲೂ ನೀನು ಹೇಗೆ ರೆಪ್ರೆಸೆಂಟೇಷನ್ ಮಾಡ್ಕೋತೀಯ, ಅದೇ ಥರ ನಿನ್ನನ್ನು ಚೆನ್ನಾಗಿರೋ ಜೊತೆ ರೆಪ್ರೆಸೆಂಟ್ ಮಾಡಿದ್ರೆ ನಿನ್ನ ವ್ಯಾಲ್ಯೂನೇ ಜಾಸ್ತಿ ಆಗುತ್ತೆ. ನಿನ್ನ ವ್ಯಾಲ್ಯೂನ ಯಾರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವ್ರ ತಾವು ತೋರಿಸೋ, ಇಲ್ಲಾಂದರೆ ನೀನು ಸಂತೆಲೆಲ್ಲ ಕಲ್ತಾರಾಗೋಯ್ತೀಯ ಅಂತ ಅವ್ರ ಅಪ್ಪ ಹೇಳ್ತಾರೆ. ಅದರಿಂದ ನೀವು ಯಾರ ಜೊತೆ ಇರಬೇಕೋ ಅವ್ರ ಜೊತೆ ನೀವು ಖಂಡಿತ ಚೆನ್ನಾಗಿರ್ತೀರ, ಜಾಲಿಯಾಗಿರ್ತೀರ, ಮತ್ತು ಲೈಫಲ್ಲಿ ಮುಂದೆ ಬರ್ತೀರ. ಆ ಸಂತೆಯಲ್ಲಿರೋ ಥರ ಇದ್ದರೆ ನಿಮ್ಮ ಲೈಫ್ ಹಂಗಾಗುತ್ತೆ. ನಿಮ್ಮನ್ನ ಯಾರೋ ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಅಷ್ಟೇ. ನಿಮ್ಮ ಟೈಮ್ಗೆ ಯಾರೂ ಬರೋದು ಇಲ್ಲ. ನಿಮ್ಮನ್ನ ಜಸ್ಟ್ ಪೇಪರ್ ಕಪ್ ಥರ ಯೂಸ್ ಮಾಡಿಬಿಟ್ಟು ಹೋಯ್ತಾ ಇರ್ತಾರೆ. ಸೊ ನಿಮ್ಮನ್ನ ಯಾರು ತುಂಬ ಒಂಥರ ರೆಸ್ಪೆಕ್ಟಾಗಿ ಮಾತಾಡಿಸ್ತಾರೋ ಅವ್ರ ಜೊತೆ ಇರಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.